ಪ್ರೇಮ ಕಾವ್ಯ ಸೀರಿಯಲಲ್ಲಿ ಪ್ರೇಮಕ್ಕೆ ಬಂದಿರೋ ಫೋನು ಕನ್ಫರ್ಮ್ ಅಂತೆಲ್ಲ ಹೇಳ್ತಾರೆ. ನೋಡು, ನಾನು ಕಳಿಸೋ ಲೊಕೇಶನ್ಗೆ ನೀನೊಬ್ಬಳೇ ಬರಬೇಕು, ರಾಮನ ಅಥವಾ ಮನೆಯವ್ರನ್ನ ಯಾರನ್ನ ಕರೆಸಬಾರ್ದು ಅಂತೆಲ್ಲ ಹೇಳಿ ಮಾದೇವ್ ಅವ್ರ ತಂದೆ ಹೆದರಿಸ್ತಾ, ಈ ವಿಷಯ ಯಾರಿಗಾದ್ರೂ ಹೇಳಿದೆ ಪೊಲೀಸ್ ಇನ್ಫಾರ್ಮ್ ಮಾಡಿದರೆ ನಿನ್ನ ಜೀವ ಸಹಿತ ಉಳಿಸಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂತೆಲ್ಲ ಹೇಳಿ ಫೋನ್ ಹಲೋ ಅಂತೆಲ್ಲ ಹೇಳ್ತಾರೆ. ಪ್ರೇಮ ಎಲ್ಲಿ ಹೋಗ್ತೀಯ ಅಂತ ರಾಮ್ ಕೇಳ್ದಂಗೆಲ್ಲ ಪ್ರೇಮ ಅವಸರದಿಂದ ಓಡೋಗ್ತಾ ಇರ್ತಾ. ಅವಸರದಿಂದ ಅಲ್ಲಿ ಕಾವ್ಯನ ಕಟ್ಟಿ ಹಾಕಿರ್ತಾರೆ. ಕಾವ್ಯಾಗೂ ಎಚ್ಚರ ಇರಲ್ಲ, ಈ ಪ್ಲ್ಯಾನ್ ಕಾವ್ಯಾಗೂ ಗೊತ್ತಿರಲ್ಲ. ಕಾವ್ಯ ಕಟ್ಟಿ ಹಾಕಿ ಅವ್ರ ಮೇಲೆ ಇರ್ತಾರೆ. ಎಲ್ಲಿದ್ದಾರೆ, ಯಾರಾದರೂ ಇದ್ದೀರಾ, ನನ್ನ ಕಾಪಾಡಿ, ಯಾರಾದ್ರಿಂದ, ಯಾಕೋ ನನ್ನ ಇಲ್ಲಿ ಕರ್ಕೊಂಬಂದು ಸ್ವಲ್ಪ ಹೊತ್ತಿರು, ನಿನಗೆ ಎಲ್ಲ ಗೊತ್ತು, ನಮ್ಮ ಯೋಗ್ಯತೆ ಏನಂತ ನಿನಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಮಾದೇವ್ ಅವಳಿಗೂ ಇದಕ್ಕೇನು ಅವಳು ಬಂದಮೇಲೆ ನಿನಗೆ ಗೊತ್ತಾಗೇ ಆಗುತ್ತೆ, ಅಲ್ಲಿವರೆಗೂ ನೀನು ಇಲ್ಲೇ ಇರು ದಾಮಿನಿ ಕಡೆ ವಿಲನ್ ಅಂತ ಇವ್ರ ಏನು ಮಾಡೋಕೆ ಹೊಂಟಿದ್ದೀರಾ ನೀವು ಅಂತ ಇಲ್ಲೇ ಕಾವ್ಯ ಬೈತಾ. ಅವಳಿಗೇನಾದ್ರು ಅಂದರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೋಡು ಅಂತೆಲ್ಲ. ಕಾವ್ಯ ಸಾಕು ಬಾಯಿ ಮುಚ್ಚೆ ಅಂತೆಲ್ಲ. ಮಾದೇವ ಗನ್ ತೋರಿಸ, ಈಗಾಗಲೇ ನಮ್ಮ ಹತ್ರ ಸಿಗಾಕೊಂಡು ಒದ್ದಾಡ್ತಾ ಇದೆಯಾ ಅಂತೆಲ್ಲ. ಅದರಲ್ಲಿ ನಮ್ಮನ್ನೇ ಸುಮ್ಮನೆ ಬಿಡೋಲ್ಲ ನಮ್ಮ ಬಿಲ್ಡಪ್ ಮಾತೆಲ್ಲ ಆಡ್ತೀಯಾ ನೀನೇನು ಮಾತಾಡೋಕೆ ಬಿಟ್ಟರೆ ತಾನೇ ಹಿಂಗೆಲ್ಲ ಮಾತಾಡ್ತೀಯ ಅಂತ ಪ್ಲಾಸ್ಟರ್ ಹಾಕಿಬಿಡ್ತಾನೆ. ನೀನು ಈಗ ಸ್ವಲ್ಪ ನೆಮ್ಮದಿ ಆಯ್ತು ನೋಡಪ್ಪ ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಹಲೋ, ನೀವು ಹೇಳಿರೋ ಜಾಗದಲ್ಲಿ ಬಂದಿದ್ದೀನಿ ಅಂತ. ಕಾವ್ಯ ಎಲ್ಲಿ, ನನ್ನ ತಂಗಿ ಕಾವ್ಯ ಅಲ್ಲೇ. ಮಾದೇವ ಹೇಳಿರ್ತಾನೆ, ಕಾವ್ಯ ಓದ್ಲಿ ನೋಡೋಣ, ನಿಮ್ಮ ಪ್ಲ್ಯಾನ್ ಸ್ಟಾರ್ಟ್ ಮಾಡಿ ಅಂತೆಲ್ಲ ಹೇಳ್ದ. ಸೆಕೆಂಡ್ ಫ್ಲೋರಿಗೆ ಬರಬೇಕು ಅಂತೆಲ್ಲ ಹೇಳಿದಾಗ ಬಂದುಬಿಡ್ತಾಳೆ. ಬಂದಾಗ ಕಾವ್ಯನ ನೋಡ್ದೆ, ನೀನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ, ಹಿಂದೆ ಸರಿ ಅಂತೆಲ್ಲ ಹೇಳಿದೆ. ಯಾರು ನೀವೆಲ್ಲ, ನನ್ನ ತಂಗಿನ ಯಾಕೋ ಕಟ್ಟಾಕಿದ್ದೀರಿ ಅಂತೆಲ್ಲ ಕೇಳ್ತಾರೆ. ಕಾವ್ಯ ಹೆದರ್ಕೊಂಡ್ಬಿಡ್ತಾಳೆ. ಅದು ನೋಡಿ, ನಿನ್ನ ತಂಗಿನ ಇಲ್ಲ ಅನ್ಸ್ಬಿಡ್ತೀನಿ ನೋಡು, ಹುಷಾರು ಅಂತೆಲ್ಲ ಹೇಳಿ ಹೆದರಿಸ್ತಾ ಇರ್ತಾರೆ. ಹೆದರಿಸ್ತಾ ಇದ್ದಾಗ ಬಿಡಿ ಅವಳು ಎಲ್ಲಿದೆ ನಿಮ್ಮ ಯಜಮಾನಿ ದಾಮಿನಿ ಅಂತೆಲ್ಲ ಹೇಳಿ ಅವಳನ್ನ ನಾನು ಇಲ್ಲಿ ಬರೋಕ್ಕೆ ಕರೀರಿ ಅವಳಿಗೇನು ಬೇಕನ್ನ ನಾನು ಕೊಡ್ತೀನಿ ಅಂತೆಲ್ಲ ಹೇಳಿದಾಗ, ದಾಮಿನಿ ಮ್ಯಾಟ್ರ್ ಆಮೇಲೆ ಮಾತಾಡೋಣ, ಈಗ ಸದ್ಯಕ್ಕೆ ನಾವು ಹೇಳ್ದಂಗೆ ಕೇಳಬೇಕಷ್ಟೇ ಅಂತೆಲ್ಲ ಹೇಳಿ ರಿವಾಲ್ವರ್ ಕೊಡ್ತಾರೆ. ಅಂತೆಲ್ಲ ಹೇಳಿ ಅಂತೆಲ್ಲ ಹೇಳಿ ಇನ್ನು ಮುಂದೆ 2 ಕಂಡೀಷನ್ ಅಂತೆಲ್ಲ ಹೇಳ್ತಾರೆ. ಇವತ್ತು ನಿನ್ನ ತಂಗಿನ ಸುಮ್ಮನೆ ಬಿಡ್ಬೇಕಂತ ನಮ್ದೊಂದು ಕಂಡೀಷನ್ ಇದೆ. ಏನು ನಿಮ್ಮ ಕಂಡೀಷನ್ ಅಂದರೆ, ಇವತ್ತು ಇಬ್ಬರಲ್ಲಿ ಒಬ್ಬರು ಮನೆಗೆ ಹೋಗ್ತೀರಾ, ಒಬ್ಬರು ನೀನು ನಮ್ಮ ಮನೆಗೆ ಹೋಗ್ತೀವಿ, ನೀನಾದರೂ ಮನೆಗೆ ಹೋಗ್ತೀವಿ, ಇಲ್ಲ ನಿಮ್ಮಿಬ್ಬರಲ್ಲಿ ಒಬ್ಬರೇ, ನೀನು ಅಥವಾ ನಿನ್ನ ತಂಗಿ ನೀನಾಗಿರ್ಬೋದು, ನೀನಾಗೆ ಶೂಟ್ ಮಾಡ್ಕೋಬೇಕು ಒಂದು, ಇಲ್ಲ ಅಂತಂದರೆ ನಿನ್ನ ತಂಗಿನ ನಾವು ಶೂಟ್ ಮಾಡ್ತೀನಿ, ಇದು ಕಂಡೀಷನ್, ನಿಮ್ಮ ಚಾಯ್ಸ್, ಯಾರನ್ನ ಹೋಗ್ಬೋದು ಯಾರನ್ನ ಇರ್ಬೋದು ಅಂತೆಲ್ಲ. ಪ್ರೇಮ ಏನಿದು, ಯಾರು ಇಲ್ಲಿ ಅಂತ ಡಾಕ್ಟ್ರೇ ಅಲ್ಲೇ ಇರಿ, ಯಾರೋ ನೀವು ಅಂತೆಲ್ಲ ಹೇಳಿದೆ. ಡಾಕ್ಟ್ರ್ ಹಿಂದೆ ನೀವು ಕ್ಲಾಸ್ ಹೀರೋ, ಮಾಸ್ ಹೀರೋ ಆಗಿ ಬರೋಕ್ಕೆ ಹೋಗಬೇಡ ನೀನಂದು, ಸೈಲೆಂಟಾಗಿ ಅಲ್ಲೇ ನಿಂತ್ಕೊ ರಾಮ್ಗೆ ಗದರಿಸ್ತಾರೆ. ಇಲ್ಲಾಂದರೆ ಇಬ್ಬರನ್ನ ಸಾಯಿಸಾಕ್ಬಿಡ್ತೀನಿ ನೋಡು, ಅರ್ಥ ಆಯ್ತಲ್ಲ ಅಂತೆಲ್ಲ ಹೇಳಿ. ಪ್ರೇಮ ನಿಂಗೆ ಸಮಯ ಹೆಚ್ಚಿಗೆ ಇಲ್ಲ, ನೀನೇ ಶೂಟ್ ಮಾಡ್ಕೊಂಡೆ, ಕಾವ್ಯನೇ ಶೂಟ್, ನಿಮ್ಮ ತಂಗಿನ ಕಣ್ಮುಂದೆ ಬೇಡ ನನ್ನ ತಂಗಿಗೆ ಏನು ಮಾಡಬೇಡ್ರಿ, ನನ್ನ ಜೀವ ಬೇಕಾದರೂ ಕೊಡ್ತೀನಿ, ಪ್ಲೀಸ್ ಖುಷಿಯಿಂದ ಜೀವ ಬಿಡ್ದೆ. ಸುಮ್ಮನಿರೆ, ಸಾಕು ಬಾಯಿ ಮುಂಚೆ ಗನ್ ಬಿಸಾಕಿ, ಯಾವ ನಿರ್ಧಾರ ತೊಗೋಬೇಡ ನೀನು ಅಂತ ಹೇಳಿ ಅವ್ರ ತಂಗಿ ಹೇಳ್ತಾರೆ. ಊರಿಗೆ ಮನೆಗೆ ದೊಡ್ಡ ಹೆಸರು ತೊಗೊಂಬ ನೀನು ಅಂತ, ನಿನ್ನ ಕನಸು ನಾನು ಯಾಕೆ ಹಾಳು ಮಾಡಲಿ, ನಾನೇ ಪ್ರಾಣ ಸಾಧ್ಯವಾದರೆ ನನಗೆ ಕ್ಷಮಿಸು ಅಂತೆಲ್ಲ ಹೇಳಿ ಶೂಟ್ ಮಾಡ್ಕೊತೇನೆ ಪ್ಲೀಸ್ ಕಣೆ ಅಂತ ರಾಮ್ ಹೇಳ್ತಾನೆ. ಕಾವ್ಯ ಬೇಡ ಅಂತಾಳೆ, ಯಾವುದೇ ಕಾರಣಕ್ಕೂ ನೀನು ಶೂಟ್ ಮಾಡ್ಕೋಬೇಡಿ ಅಂತಲೇ. ಪ್ರೇಮ ಈಗಲೇ ನೀನು ಶೂಟ್ ಮಾಡ್ಕೊಂಡು ಸಾಯ್ಬೇಕಿಲ್ಲ ಅಂದರೆ ನಿನ್ನ ತಂಗಿ ನನ್ನ ಕೇಳದಲ್ಲಿ ನಿನ್ನ ತಂಗಿ ಸತ್ತೋಗ್ತಾಳೆ ನೋಡು ಅಂತೆಲ್ಲ ಹೇಳ್ದೆ. ಬೇಡ ಅಂತೆಲ್ಲ ಹೇಳಿ ಆ ಕಾವ್ಯ ಪ್ರೇಮ ಶೂಟ್ ಮಾಡ್ಕೊತ ಕಾವ್ಯನ ಕಟ್ಟು ಒಬ್ಬರು ಕೈ ಕಟ್ಟು ಕಾಲು ಕಟ್ಟು ಒಬ್ರು ಬೀಸ್ತಾರೆ. ಇವರಿಬ್ಬರು ಒಬ್ರಿಗೊಬ್ರು ಹಕ್ ಮಾಡ್ಕೊತಾರೆ ಅಕ್ಕ ತಂಗಿ. ಇವ್ರು ರಾಮ ಹೋಗಿ ಅವ್ರ ಪಕ್ಕ ಕೂತ್ಕೊಂಡು ಏನು ನೀವಾ ಅಂತೆಲ್ಲ ಕೇಳಿದಾಗ ನಾವೇ ಮತ್ತೇನು ಅಂತೆಲ್ಲ ಹೇಳಿದೆ. ಪ್ರೇಮ ಅವರೇ, ಅದೆಲ್ಲ ಡಮ್ಮಿ ಗನ್ಗಳು, ಬುಲೆಟ್ ಹೆಂಗೆ ಹೊರಗೆ ಬರ್ತಾವೆ ಹೇಳಿ ಅಂತೆಲ್ಲ ಹೇಳ್ತಾರೆ. ಮಾದೇವ ನನಗೆ ಮಾಡ್ತೀನಿ ತಾಳಿ ಅಂತೆಲ್ಲ ಹೇಳಿ, ಏನಂತಂದರೆ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಪ್ಲ್ಯಾನ್ ಇದು ಅಂತೆಲ್ಲ. ಅದೇನಾಯ್ತು ಅಂದರೆ, ನೀನು ಹೇಳೋ ರಾಮ್ ಅಂದ, ನಾನು ಹೇಳೋದು ದೊಡ್ಡಪ್ಪ ನಾನೇ ಇವಾಗ ಕಲ್ಯಾಣಿ ಐಡಿಯಾ ಕೊಟ್ಟಿರ್ತಾಳೆ, ನಾನೇ ಐಡಿಯಾ ಕೊಟ್ಟು ನಿನಗೆ ಎಕ್ಸ್ಪೀರಿಯನ್ಸ್, ನಿಮ್ಗೆ ಹೆಂಗಿದ್ರೆ ಅನುಭವ ಆಯ್ತಂತ ಕಿಡ್ನಾಪ್ ಮಾಡಿಸ್ಕೊಂಡು ಮಾಡಿಯಲ್ಲಪ್ಪ ಅಂತಲ್ಲ. ಕಲ್ಯಾಣಿ ಬಂದಿದ್ದು ನೋಡಿ
ರೀ ನೀವು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೆ, ಮಾದೇವ ನೀನು ಮಂಕಿ ಕ್ಯಾಪ್ ಹಾಕ್ಕೊಳ್ಳು, ದಾಮಿನಿ ರೂಮು ಬೀಗ ಹಾಕ್ಕೊಂಬಂದು, ದಾಮಿನಿ ಏನು ಭಯ ಇಲ್ಲ ಅಂತೆಲ್ಲ ಹೇಳ್ದೆ. ಹೌದಾ ಥ್ಯಾಂಕ್ಸ್ ಅಂತೇಳ. ಮಂಕಿ ಕ್ಯಾಪ್ ರೀ ಈ ಕ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ ನೀವು ಅಂತೆಲ್ಲ ಹೇಳಿದ್ರೆ ನಾಚ್ಕೊತಾರೆ. ಹುಷಾರು ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಕಾವ್ಯ ಬಂದರೆ ಇವರಿಬ್ಬರು ಇವರೆಲ್ಲರೂ ಬಚ್ಚಿಟ್ಕೊಂಡ್ಬಿಡ್ತಾರೆ. ಕಾವ್ಯ ಅಲ್ಲಿ ಬಂದು ನಾಚ್ಕೊಂಡು ನಿಂತಿರೋದು ನೋಡಿ ಇವ್ರು ಕಿಡ್ನಾಪ್ ಮಾಡ್ಕೊತಾರೆ. ಮಾದೇವನು ಅವರಪ್ಪ ಕಿಡ್ನಾಪ್ ಮಾಡಿಕೊಂಡು ಅದೇ ಟೈಮಿಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಿರ್ತಾರಲ್ಲ. ಪ್ರೇಮ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ, ಎಲ್ಲಿಗಿಲ್ಲ ರಾಮ್ ಇಲ್ಲೂ ಬಂದೆ ತಡಿ ಅಂತೇಳಿ ಬಂದಿರೋದು. ಪ್ರೇಮ ಅವ್ರ ಅತ್ತೆಗೆ ಫೋನ್ ಮಾಡಿ ಕೇಳಿದ್ದು, ಮತ್ತು ಮಾದೇವ ಅಣ್ಣ ಕಾವ್ಯ ಓದ್ಲು ನೋಡು, ನಿಮ್ಮ ಪ್ಲ್ಯಾನ್ಸ್ ಶುರು ಮಾಡಿರಿ ಅಂತೆಲ್ಲ ಹೇಳಿದೆ. ಈಗಾದರೂ ಅರ್ಥ ಆಯ್ತಾ ಕಾವ್ಯ, ನಿಮ್ಮ ಅಕ್ಕನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆಯಾ ಅಂತೆಲ್ಲ ಹೇಳಿ, ಅಲ್ಲ ಕಣೆ ಯಾರೇ ಹೇಳಿದರೆ ಕೇಳ್ಬಿಡ್ತೀಯ ನೀನು, ನಿನ್ನ ಪ್ರಾಣನೂ ಲೆಕ್ಸಲ್ಲ ಅಂತೆಲ್ಲ ಕೇಳಿದಾರೆ. ಯಾಕೆ ಹೀಗೆ ಮಾಡಿದೆ, ನಿನಗೂ ರಾಮ್ ಜೊತೆ ಪುಟ್ಟ ಸಂಸಾರ ಕಟ್ಕೋಬೇಕಂತ ಆಸೆ ಇಲ್ವೇನೆ, ನಿನಗೆ ಕಟ್ಕೋಬೇಕಂತ ಕನಸು ನಿನ್ನದಿಲ್ಲೇನೆ ಅಂತ ಕೇಳ್ತಾಳೆ. ಅದೇ ಟೈಮಿಗೆ ಅಷ್ಟು ಸುಂದರವಾಗಿರೋ ಕನಸು ಬಿಟ್ಟು ಸಾಯೋದಕ್ಕೆ ಹೊರಟಿ ಏನೇ ನೀನು ಅಂತೆಲ್ಲ ಅವ್ರು ಕೇಳ್ತಿರ್ತಾರೆ. ನನಗೆ ನನ್ನ ಕನಸುಗಳಿಗೆ ನಿನ್ನ ಕನಸುಗಳೇ ಮುಖ್ಯ ಅಂತೆಲ್ಲ ಹೇಳ್ತಾರೆ. ಮಾತಲ್ಲೇ ಕೊಲ್ತೀಯ ನೀನು ಅಂತೆಲ್ಲ, ನೀನು ಈ ಊರಿಗೆ ಇದಕ್ಕೆಲ್ಲ ದೊಡ್ಡ ಕೀರ್ತಿ ಹೆಸರೆಲ್ಲ ತರಬೇಕೆ ಅಂತೆಲ್ಲ ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಇಲ್ಲ ಕಣೆ, ನನ್ನ ನಿರ್ಧಾರ ಸರಿಯಿಲ್ಲ, ನಿನ್ನ ನಿರ್ಧಾರ ಸರಿಯಿಲ್ಲ ಅಂತ ಇವರು ನೀನು ಕ್ಷಮಿಸು ನಾನು ಕ್ಷಮಿಸು ಅಂತ ಇಬ್ಬರು ಜಗಳ ಮಾಡಿ ಈಗ ಅಷ್ಟು ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈಗ ನೀವಿಬ್ಬರು ಸಂಸು ಪೈಪೋಟಿಗೆ ಬಿದ್ದು ಮತ್ತೆ ಜಗಳ ಸುರ್ಕೊಂಬಂದು ನಿಮ್ಮ ದಮ್ಮಯ್ಯ ಅಂತ ಮಾದೇವ ಕೈ ಮುಗಿತಾನೆ. ಮಾದೇವ ಕೈ ಮುಗಿದಾಗ ಅಬ್ಬಾ ಇವ್ರು ಒಂದಾದ್ರಲ್ಲಪ್ಪ, ಅದೇ ನಮಗೆ ದೊಡ್ಡ ಹಬ್ಬ ಇದ್ದಂಗೆ ಅಂತೆಲ್ಲ ಹೇಳ್ತದೆ. ಪ್ರೇಮ ಕಾವ್ಯ ಇಷ್ಟು ದಿವಸ ಒಡೆದೋಗಿರೋ ಮನೆ ನಿಮ್ಮಿಬ್ಬರು ಪ್ರೀತಿಯಿಂದ ಒಂದಾಯ್ತು ಕಣಮ್ಮ ಅಂತೆಲ್ಲ ಕಾವ್ಯ ಆದಷ್ಟು ಬೇಗ ಇಬ್ಬರು ಒಂದಾಗ್ಲಪ್ಪ ದೇವ್ರಿ ಅಂತೆಲ್ಲ ಕಲ್ಯಾಣಿ ಪ್ರಾರ್ಥನೆ. ಅವ್ರ ಮಗಳು ಪಂಚಮಿ ಎದಕ್ಕೆ ಹಿಂಗೆ ಏನು ಚಿಂತೆ ಮಾಡ್ತೀವಿ, ಎದಕ್ಕೆ ಬೇಜಾರಾಗಿದೆಯಾ ಅಂತೆಲ್ಲ ಹೇಳಿದಾಗ, ಹೋಗಿ ಫೋನ್ ಬಂತು ನೋಡಿ ಅಂತೆಲ್ಲ ಹೇಳಿದಾಗ ಫೋನ್ ತಗೊಂಬಂದು ಕೊಡ್ತಾಳೆ. ತಗೋ ಫೋನ್ ಬಂತು ನೋಡು ಅಂತೆಲ್ಲ ಹೇಳ್ದ. ಪಂಚಮಿ ನಿಮ್ಮಪ್ಪ ವೀಡಿಯೋ ಕಾಲ್ನಲ್ಲಿ ತೋರಿಸ್ತಾರೆ. ವೀಡಿಯೋ ಕಾಲ್ನಲ್ಲಿ ತೋರಿಸಿ ಹಾಯ್ ಅಂತೆಲ್ಲ ಹೇಳಿ ಎಲ್ಲರೂ ವೀಡಿಯೋ ಕಾಲ್ನಲ್ಲಿ ನೋಡಿ ನಗ್ತಾ ಇದ್ದಾರೆ. ಎಲ್ಲರೂ ಒಂದಾಗ್ಬಿಟ್ರಾ ಅಂತ ಅಮ್ಮ ಕಾವ್ಯ ಪ್ರೇಮ ಇಬ್ಬರು ಒಂದಾದ್ರಾ ಅಂತೆಲ್ಲ ಕೇಳ್ತಿರ್ತಾರೆ. ಅಬ್ಬಾ ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಸಿಕ್ಕಿತ್ತು ನೋಡಮ್ಮ, ಆ ಭಗವಂತನಿಗೆ ಕೊನೆಗೂ ನನ್ನ ಪ್ರಾರ್ಥನೆ ಕೇಳಿಸ್ತು ಅಂತೆಲ್ಲ ಹೇಳ್ತಾರೆ. ಅಮ್ಮ ನೋಡಿದೆ ಇವರಿಬ್ಬರು ಆಟ ಈ ಕಾಡು ರಾಕ್ಷಸಿ ಅಂತೆಲ್ಲ ಹೇಳ್ತಾರೆ. ಕಾವ್ಯ ಇಲ್ಲಿ ಅಕ್ಕನ ಕಂಡ್ರೆ ಆಗೋದಿಲ್ಲ ಅನ್ನೋ ಥರ ನಾಟಕ ಮಾಡ್ತಾಯಿದ್ಲು. ಇವಾಗ ನೋಡಿದರೆ ಒಬ್ರಿಗೊಬ್ರು ಪಿರಾಣ ಕೊಡೋಕೆ ರೆಡಿ ಆಗಿಬಿಟ್ರೆ ಅಕ್ಕನ ತಂಗಿ ಬಿಟ್ಕೊಡಿ, ತಂಗಿನ ಅಕ್ಕ ಬಿಟ್ಕೊಡಲ್ಲ, ಒಬ್ರ ಮೇಲೆ ಪ್ರಾಣ ಇಟ್ಕೊಂಡಿದ್ದಾರ, ಸುಮ್ಮನೆ ಹಂಗೆ ಮಾಡ್ತಾಯಿದ್ದಾರ ಅಂತೆಲ್ಲ ಹೇಳ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ಎಪಿಸೋಡ್ ದಾಮಿನಿ ಅಂತ ಸ್ನೇಹ ಮಚ್ಚಿಡ್ಕೊಂಡು ಬರ್ತಾಳೆ. ಈಗ ಏನೇ ಆಗಿದೆ ನೀನಂತ ದಾಮಿನಿ ಕೈ ಹಿಡ್ಕೊತಾಳೆ. ಏನಾಗಿದೆ ನಿನಗೆ, ಯಾಕೆ ಈಗ ಆಡ್ತಿದೆ, ಯಾರು ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ದಾಮಿನಿ ಕತ್ತಿ ಇಚ್ಚಿಕ್ಬಿಡ್ತಾ. ಆ ಮಾದೇವ್ ಅವರಪ್ಪ ಶ್ರೀನಿವಾಸನ ನೀನೇ ಬಚ್ಚಿಟ್ಟಿಯೇನೆ ಅಂತ ಸ್ನೇಹ ಕೇಳ್ತಾಳೆ. 25 ರೂಮ್ ಅಡಿಯಲ್ಲಿ ಕೂಡಾಕಿ ಚಿತ್ರ ಹಿಂಸೆ ಕೊಟ್ಟಾಕಿದ್ದಾನೆ, ಇದೆಲ್ಲ ನಾನೇ ಅಂತಾರೆ. ಈಗಲೂ ಈ ಇಡೀ ಕುಟುಂಬನ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನೀನು ಬದುಕಿರ್ಬೇಕೇನೆ ಅಂತೆಲ್ಲ ಹೇಳಿ ಕತ್ತು ಮಚ್ಚಿ ತಗೊಂಡು ಇವತ್ತು ನಿನ್ನ ಆಯಸ್ಸು ಮುಗೀತ ಕಣೆ, ಆ ದಾಮಿನಿ ಅಂತ ಹತ್ತಿರದಲ್ಲೇ ಇದೆ ಕಾವ್ಯ ಅಂತೆಲ್ಲ ಹೇಳಿ ಪ್ರೇಮ ಕಾವ್ಯ ಇಲ್ಲಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಇದು ಇವತ್ತಿನ ನಾಳೆ ಎಪಿಸೋಡ್ ಆಗಿರುತ್ತೆ. ನಾಳೆ ಎಪಿಸೋಡ್ನ ದಾಮಿನಿನ ಕೊಲ್ಲಕ್ಕೆ ಬಂದಿರ್ತಾಳೆ ಯಾರು, ಪ್ರೇಮ ಅವರ ಸೊಸೆ ಅಣ್ಣನ ಮಗಳು ಧನರಾಜ್ ಅವ್ರ ಮಗಳು. ನೋಡ್ಬೇಕು ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ.